ಹಲೋ, ಯಶೋಗಾಥೆಗೆ ಸ್ವಾಗತ. ಇಂದು ನಾವು ನೋಡೋದು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಸಣ್ಣ ಆದರೆ ಜೀವನ ಬದಲಾಯಿಸುವ ಸಾರಾಂಶ. ಒಂದು ಸರಳ ಸತ್ಯ: ಶ್ರೀಮಂತರು ಮತ್ತು ಬಡವರ ನಡುವೆ ಇರುವ ವ್ಯತ್ಯಾಸ ಅದು ಅವರ ಹಣವಲ್ಲ, ಅವರ ಆಲೋಚನೆ. ಈ ಪುಸ್ತಕದಲ್ಲಿ ಎರಡು ವ್ಯಕ್ತಿಗಳು, ಒಬ್ಬ ಪೂರ್ ಡ್ಯಾಡ್, ಇನ್ನೊಬ್ಬ ರಿಚ್ ಡ್ಯಾಡ್. ಪೂರ್ ಡ್ಯಾಡ್ ಹೇಳ್ತಾನೆ, ಒಳ್ಳೆಯದಾಗಿ ಓದಿ, ಕೆಲಸ ಪಡೆ, ಸುರಕ್ಷಿತವಾಗಿರು. ರಿಚ್ ಡ್ಯಾಡ್ ಹೇಳ್ತಾನೆ, ಹಣಕ್ಕಾಗಿ ಕೆಲಸ ಮಾಡಬೇಡ, ಹಣ ನಿನ್ನಗಾಗಿ ಕೆಲಸ ಮಾಡಲಿ. ಇದೇ ದೊಡ್ಡ ಪಾಠ. ಹೆಚ್ಚು ಜನರು ಏನು ಮಾಡ್ತಾರೆ? ಅವರು ಸಂಪಾದಿಸ್ತಾರೆ ಮತ್ತೆ ಖರ್ಚು ಮಾಡ್ತಾರೆ. ಆದರೆ ಶ್ರೀಮಂತರು ಏನು ಮಾಡ್ತಾರೆ? ಅವರು ಹಣವನ್ನು ಹೂಡಿಕೆ ಮಾಡ್ತಾರೆ, ಆಸ್ತಿಗಳನ್ನು ನಿರ್ಮಿಸ್ತಾರೆ. ಆಸೆಟ್ಸ್ ಅಂದ್ರೆ ನಿಮ್ಮ ಜೇಬಿಗೆ ಹಣ ತರುತ್ತಿರುವವು, ಲಯಬಿಲಿಟೀಸ್ ಅಂದ್ರೆ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಳ್ಳುವವು. ಹೀಗಾಗಿ ಆಸ್ತಿಗಳನ್ನು ಹೆಚ್ಚಿಸಿ, ಹೊಣೆಗಾರಿಕೆಗಳನ್ನು ಕಡಿಮೆ ಮಾಡಿ. ಇನ್ನೊಂದು ಮುಖ್ಯ ಪಾಠ: ಹಣದ ಶಿಕ್ಷಣ. ಶಾಲೆಯಲ್ಲಿ ನಾವು ಕಲಿಯುವುದಿಲ್ಲ, ಆದರೆ ಜೀವನದಲ್ಲಿ ತುಂಬಾ ಮುಖ್ಯ. ಹಣವನ್ನು ಹೇಗೆ ಬಳಸಬೇಕು, ಹೇಗೆ ಹೂಡಿಕೆ ಮಾಡಬೇಕು, ಇವೆಲ್ಲ ಕಲಿಯಬೇಕು. ಭಯ ಮತ್ತು ಸಂಶಯ ಜನರನ್ನು ಹಿಂದೆ ತಳ್ಳುತ್ತವೆ, ಆದರೆ ಅವಕಾಶಗಳನ್ನು ನೋಡಿ ಧೈರ್ಯವಾಗಿ ಮುಂದೆ ಸಾಗಿದರೆ ನೀವು ಬೆಳೆಯುತ್ತೀರಿ. ಒಂದು ಕ್ಷಣ ಯೋಚಿಸಿ, ನೀವು ಹಣಕ್ಕಾಗಿ ಕೆಲಸ ಮಾಡುತ್ತಿದ್ದೀರಾ ಅಥವಾ ಹಣ ನಿಮ್ಮಿಗಾಗಿ ಕೆಲಸ ಮಾಡುತ್ತಿದೆಯಾ? ನಿಮ್ಮ ಉತ್ತರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇದೇ ಈ ಪುಸ್ತಕದ ಸಾರಾಂಶ. ಸರಳ ಆದರೆ ತುಂಬಾ ಶಕ್ತಿಯುತ. ಯಶೋಗಾಥೆಯ ಜೊತೆ ಇರಿ. ನಿಮ್ಮ ಹಣದ ಚಿಂತನೆ ಬದಲಿಸಿ, ನಿಮ್ಮ ಜೀವನವನ್ನು ಬದಲಿಸಿ.